ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ವಿಕ್ಷಿಪ್ತ. ಈ ಪುಸ್ತಕದ ಹೀರೋ ಅಭಿಮನ್ಯು ದುಂಡಾವರ ಅನ್ನೋ ಊರಿನವನು. ಆ ಊರಲ್ಲಿ ಪಾಲಿ ಮನೆ ಅನ್ನೋ ಒಂದು ಪಾಳು ಬಿದ್ದಿರೋ ಮನೆ ಇರುತ್ತೆ. ಆ ಮನೆ ಒಳಗೆ ಹೋಗೋದಿರಲಿ, ಸಂಜೆ ಆದಮೇಲೆ ಅದ್ರ ಸುತ್ತಮುತ್ತ ಕೂಡ ಯಾರೂ ಸುಳಿತಾ ಇರಲಿಲ್ಲ. ಅಭಿಮನ್ಯು ಮತ್ತು ಮಾರುತಿಗೆ ಈ ದೆವ್ವ ಭೂತ ಇದ್ರ ಮೇಲೆಲ್ಲ ನಂಬಿಕೆ ಇರಲ್ಲ. ಒಂದಿನ ಅವರು ಈ ಪಾಲಿ ಮನೆ ಒಳಗೆ ಏನಿದೆ ನೋಡೇ ಬಿಡೋಣ ಅಂದ್ಕೊಂಡು ಕಾಂಪೌಂಡ್ ಹಾರಿ ಮನೆ ಹತ್ರ ಹೋಗ್ತಾರೆ. ಆ ಮನೆ ಮೇನ್ ಡೋರಿಗೆ ಬೀಗ ಹಾಕಿರುತ್ತೆ. ಅವರು ಬೀಗ ಹೊಡೆಯೋದಕ್ಕೆ ಟ್ರೈ ಮಾಡಬೇಕಾದ್ರೆ ಅಲ್ಲೇ ಹೋಗ್ತಿದ್ದ ಒಬ್ಬ ರೈತ ಸೌಂಡ್ ಮಾಡಿ ಇವರನ್ನು ಓಡಿಸ್ಬಿಡ್ತಾನೆ. ಒಳಗೆ ಹೋಗೋಕ್ಕಾಗಲಿಲ್ವಲ್ಲ ಅಂತ ಫೀಲಿಂಗಲ್ಲಿ ಇವ್ರು ಬರಬೇಕಾದ್ರೆ ಅಭಿಮನ್ಯು ಕಣ್ಣಿಗೆ ಒಂದು ಟೆಡ್ಡಿ ಬೇರ್ ಕಾಣುತ್ತೆ. ನೋಡೋಕ್ಕೆ ಅಷ್ಟು ಸುಂದರವಾಗಿಲ್ಲದೆ ಇದ್ರೂ ಏನೋ ಒಂದು ವಿಲಕ್ಷಣ ಆಕರ್ಷಣೆ ಆ ಟೆಡ್ಡಿ ಬೇರ್ಗಿರುತ್ತೆ. ಅಭಿಮನ್ಯು ಆ ಗೊಂಬೆನ ಎತ್ಕೊಂಡು ಮನೆಗೆ ಬರ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಮಾರುತಿ ರಕ್ತ ಕಾರ್ ಸತ್ತಿರ್ತಾನೆ.